ಚಿಕ್ಕಪೇಟೆಯ ಕುರುಬರಪೇಟೆ ಬಳಿಯ ಹಾರ್ಡ್ವೇರ್ ಗೋಡನ್ಗೆ ಬೆಂಕಿ ಬಿದ್ದಿದೆ. 3 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 175 ಅಂಗಡಿ ಮಳಿಗೆಗಳಿವೆ. ಅದಕ್ಕೆ ಬೆಂಕಿ ಬಿದ್ದಿರುವಂಥದ್ದು. 3 ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 175 ಅಂಗಡಿ ಮಳಿಗೆಗಳಿವೆ. ಅದಕ್ಕೆ ಬೆಂಕಿ ಹತ್ಕೊಂಡಿದೆ. ಕೆಳಮಹಡಿಯ ಹಾರ್ಡ್ವೇರ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಕಟ್ಟಡದಲ್ಲಿ ಪ್ಲಾಸ್ಟಿಕ್, ಫ್ಯಾನ್ಸಿ ಸಾಮಗ್ರಿಗಳೇನು ಮತ್ತು ಬಟ್ಟೆ ಅಂಗಡಿ ಎಲ್ಲವೂ ಕೂಡ ಇದೆ. ಅಗ್ನಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. 4 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಆ ಬೆಂಕಿಯನ್ನು ನಂದಿಸುವಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕಿರಿದಾದಂತಹ ರಸ್ತೆಗಳ ಮಧ್ಯೆ ಅಗ್ನಿಶಾಮಕ ಸಿಬ್ಬಂದಿಗಳು ಅದನ್ನು ಬರಬೇಕಲ್ಲ, ಕಷ್ಟ ಆಗಿದೆ. ಮುನ್ನೆಚ್ಚರಿಕೆಗೆ ಸುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ತನ್ನು ತೆಗೆದಿದ್ದಾರೆ ಕೂಡ. ಅದೃಷ್ಟವಶಾತ್ ಯಾರಿಗೆ ಕೂಡ ಪ್ರಾಣಾಪಾಯ ಕೂಡ ಏನೂ ಆಗಿಲ್ಲ. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಲ್ಲಿ ಬೆಂಕಿ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅಂತ. ನೋಡಿ, ಅಲ್ಲಿ ಪ್ಲೇಸ್ ಕೂಡ ತುಂಬ ಚಿಕ್ಕದಾಗಿದೆ. ಅಗ್ನಿಶಾಮಕ ದಳದ ಒಂದು ಗಾಡಿಗಳು ಏನಿದೆ, ವೆಹಿಕಲ್ಗಳು ಬರಬೇಕಂದ್ರೆ ಸ್ವಲ್ಪ ಕಷ್ಟ. ದೂರದಿಂದ ಅಕ್ಕಪಕ್ಕದಿರುವಂಥ ಬಿಲ್ಡಿಂಗಿಂದ ಅವರು ನೀರನ್ನು ಹಾಕ್ತಾ ಇದ್ದಾರೆ. ಆ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. 3 ಅಂತಸ್ತಿನ ಬಿಲ್ಡಿಂಗು, 175 ಅಂಗಡಿಗಳಿವೆ. ಅಲ್ಲಿ ಬೇರೆ ಬೇರೆ ಅಂಗಡಿಗಳು, ಲಕ್ಷಾಂತರ ರೂಪಾಯಿ ಮೌಲ್ಯದ ಅಲ್ಲಿರುವಂತಹ ವಸ್ತುಗಳೇನಿದೆ ಅದು ಸುಟ್ಟು ಭಸ್ಮವಾಗಿಬಿಟ್ಟಿದೆ. ಪಾಪ ಅಂಗಡಿಯವರು ಈಗ ಯೋಚನೆ ಮಾಡ್ತಾ ಇದ್ರೆ ಏನು ಮಾಡಬೇಕು ಅಂತ. ಯಾಕಂದರೆ ಬಂಡವಾಳ ಹಾಕಿರ್ತಾರೆ, ಕಷ್ಟಪಟ್ಟು ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ. ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದ್ರೆ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಜೀವನೋಪಾಯಕ್ಕೆ ಅಂತ ಅಂಗಡಿ ಮಾಡಿಕೊಂಡವರು ಈಗ ಕಷ್ಟದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ, ಏನು ಈ ರೀತಿಯಾಗಿ ಆಯಿತು ಅಂತ ಹೇಳಿ. ಯಾಕಂದರೆ ಅಲ್ಲಿ ಪ್ಲಾಸ್ಟಿಕ್ ಅಂಗಡಿ ಆಗಿರ್ಬೋದು, ಫ್ಯಾನ್ಸಿ ಐಟಮ್ ಇರುವಂಥ ಒಂದು ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಬೇರೆ ಬೇರೆ ಎಲ್ಲ ಅಂಗಡಿಗಳು ಇತ್ತು. ಅದೊಂದು ರೀತಿ ಕಮರ್ಷಿಯಲ್ ಬಿಲ್ಡಿಂಗ್ ಥರ ಇದೆ ಅನಿಸುತ್ತೆ. ಹೀಗಾಗಿ ಅಲ್ಲಿ ಈ ರೀತಿಯಾಗಿ ಏಕಾಏಕಿಯಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿರೋದ್ರಿಂದ ಅಲ್ಲಿನ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿ ಆ ಬೆಂಕಿ ತಗಲಿದೆ. ಅದನ್ನು ನಂದಿಸೋಕ್ಕೆ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು ಏನಿದ್ದಾರೆ ಅವರು ಕೂಡ ತಮ್ಮ ಕೈಲಾಗಿನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವರಿಗೆ. ಸಲೀಸಾಗಿ ಮೇಲೆ ಹೋಗಿ ಅಥವಾ ಅಲ್ಲಿ ಹೋಗಿ ಅದರ ಹತ್ರ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ದೂರದಿಂದ ಅಲ್ಲಿ ತುಂಬ ಕಿರಿದಾದ ಜಾಗ ಇರೋದ್ರಿಂದ ಅಲ್ಲಿ ಈ ರೀತಿಯಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತು ಇನ್ನು ಯಾರಿಗೂ ಕೂಡ ಈ ಘಟನೆಯಲ್ಲಿ ಏನು ಕೂಡ ಪ್ರಾಣಾಪಾಯ ಆಗಿರೋದು, ಗಾಯಗಳಾಗಿರೋದು ಏನಿಲ್ಲ. ಬಟ್ ಅಂಗಡಿಯಲ್ಲಿದ್ದಂತಹ ವಸ್ತುಗಳು ಸುಟ್ಟೋಗಿದೆ ಅನ್ನುವಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.